ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ. ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ಇವತ್ತಿನ ಈ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಬ್ಯುಸಿ ಮಾರ್ನಿಂಗ್ ರೂಟೀನ್ ಇಬ್ಬರು ಮಕ್ಕಳ ಜೊತೆ ಹೇಗಿರುತ್ತೆ ಅನ್ನೋದನ್ನ ಈ ಬ್ಲಾಗಲ್ಲಿ ನೀವು ನೋಡ್ತೀರಾ. ಜೊತೆಗೆ ಕೆಲವೊಂದು ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಬ್ಲಾಗ್ ಖಂಡಿತ ಇಷ್ಟ ಆಗುತ್ತೆ ಅಂತ. ಸೊ ಇವತ್ತು ಮಾರ್ನಿಂಗ್ ಟಿಫನಿಂದ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಟಿಫನ್ಗೆ ಇವತ್ತು ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಶೃಂಗೇರಿಗೆ ಹೋದಾಗ ಬ್ರಾಹ್ಮಿನ್ ಸ್ಟೈಲಲ್ಲಿ ಇರುವಂಥ ಪುಳಿಯೋಗರೆ ಪೌಡರ್ ತಂದಿದ್ದೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಬಟ್ ನಾನು ಒಂದ್ಸತಿನೂ ಟ್ರೈ ಮಾಡಿರಲಿಲ್ಲ. ನಿಮಗೆ ಗೊತ್ತಿರುತ್ತೆ, ಸೊ ಸ್ಕೂಲಿಗೆ ಹೋಗೋ ಮಕ್ಕಳಿದ್ರೆ ಎಷ್ಟು ಗಡಿಬಿಡಿಯಲ್ಲಿ ಇರುತ್ತೆ ಮಾರ್ನಿಂಗ್ ರುಟೀನ್ ಅಂತ. ಸೊ ಹಾಗಾಗಿ ನಾನು ಇವತ್ತು ಎಲ್ಲರಿಗೂ ಕೂಡ ಪುಳಿಯೋಗರೆನೇ ಮಾಡ್ಕೊಳ್ಳೋಣ. ಹಾಗೆಯೇ ಅಗಸ್ತನಿಗೆ ಮತ್ತು ವಶಿಷ್ಠನಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಪುಳಿಯೋಗರೆ. ಸೊ ಹಾಗಾಗಿ ಅದನ್ನೇ ರೆಸಿಪಿ ಮಾಡ್ತಾ ಇದ್ದೀನಿ. ವಶಿಷ್ಠ ಸ್ಕೂಲ್ ಬಾಕ್ಸಿಗೂ ಕೂಡ ಪುಳಿಯೋಗರೆನೇ ಪ್ಯಾಕ್ ಮಾಡಿದೆ ಇವತ್ತು. ಸೊ ಹಾಗೆಯೇ ಸಂದೀಪ್ ಕೂಡ ಆಫೀಸ್ಗೆ ಸಲಾಡ್ನ ತೊಗೊಂಡು ಹೋಗ್ತಾರೆ. ಸೊ ಅವರಿಗೂ ಕೂಡ ಪ್ಯಾಕ್ ಮಾಡಿ. ದೆನ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಬಾಡಿ ತುಂಬಾ ಹೀಟ್ ಆಗ್ತಿರುತ್ತೆ. ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಿರಲ್ಲ. ಸೊ ಹಾಗಾಗಿ ಮೊನ್ನೆ ಬರಬೇಕಾದ್ರೆ ಅಮ್ಮ ಹೆಳ್ಳಿಕಾಯಿ ಕೊಟ್ಟು ಕಳಿಸಿದ್ರು, ತೋಟದಲ್ಲಿತ್ತು ಅಂತ. ಸೊ ಅದು ಹೆಳ್ಳಿಕಾಯಿಂದ ನಾನು ಜ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಹೆಳ್ಳಿಕಾಯಿ ಜ್ಯೂಸಿಗೆ ಸ್ವಲ್ಪ ನಾವು ಚಿಯಾ ಸೀಡ್ಸ್ ಇಲ್ಲಾಂದರೆ ಸಬ್ಜಾ ಸೀಡ್ಸ್ನ ಹಾಕಿದ್ರೆ ತುಂಬಾ ಒಂದು ಹೆಲ್ತ್ ಬೆನಿಫಿಟ್ ತುಂಬಾ ಇದೆ. ನೀವು ಚಿಯಾ ಸೀಡ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಓವರ್ ನೈಟ್ ಸೋಕ್ ಮಾಡೋಕೆ ಇಡಬೇಕು. ಇಲ್ಲಾಂದರೆ ಸಬ್ಜಾ ಸೀಡ್ಸ್ ಆದರೆ ಒಂದು ಹಾಫ್ ಆನ್ ಅವರ್ ಸೋಕ್ ಆದರೆ ಸಾಕಾಗತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಸಬ್ಜಾ ಸೀಡ್ಸ್ನ ಹಾಕ್ತಾ ಇದ್ದೀನಿ. ಈ ಬಾಟಲ್ ಒಂದು 300 ml ಇರ್ಬೋದು. ಸೊ ಈ ಒಂದು ಮೆಜರ್ಮೆಂಟಿಗೆ ನಾನು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನಾನು ಸಬ್ಜಾ ಸೀಡ್ಸ್ನ ಮಿಕ್ಸ್ ಮಾಡಿದ್ದೀನಿ. ವಶಿ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಸ್ಕೂಲಿಗೂ ಕೂಡ ರೆಡಿ ಆದ. ಸೊ ರೆಡಿ ಆದಮೇಲೆ ಅಗಸ್ತ್ಯನ ಒಂದು ಟಚಪ್ ಇದ್ದೇ ಇರುತ್ತೆ. ಯಾವಾಗಲೂ ಕೂಡ ID ಕಾರ್ಡ್ ಹಾಕೋದು, ಶೂ ಹಾಕೋದು, ಬ್ಯಾಗ್ ಕೊಡೋದು, ಇದೆಲ್ಲ ಡೈಲಿ ನಡೀತಿರುತ್ತೆ. ವಶಿನ ಮತ್ತು ಸಂದೀಪ್ನ ಕಳಿಸಿದ ಮೇಲೆ ಇವಾಗ ಅಗಸ್ತನಿಗೆ ಟಿಫನ್ ಮಾಡಿಸ್ತಾ ಇದ್ದೀನಿ. ಯೂಶ್ವಲಿ ನಾನು ಅಗಸ್ತನಿಗೆ ಯಾವುದೇ ಫುಡ್ನೂ ಕೂಡ ಫೀಡ್ ಮಾಡೋದಿಲ್ಲ. ಆಲ್ಮೋಸ್ಟ್ ಅವನು 1.5 ಇಯರಿಂದನೂ ಕೂಡ ಅವನೇ ತಿನ್ನೋದನ್ನು ಅಭ್ಯಾಸ ಮಾಡಿಸಿದ್ದೀನಿ. ಬಟ್ ಈಗೀಗ ಏನಾಗಿದೆ ಅಂದರೆ ಸ್ವಲ್ಪ ದಿನದಿಂದ ಅವನು ಟಿಫನ್ನ ಮಾಡೋದನ್ನ ಕಡಿಮೆ ಮಾಡಿಬಿಟ್ಟಿದ್ದಾನೆ. ಸೊ ಎಷ್ಟೇ ಹಾಕ್ಕೊಟ್ಟಿದ್ರು ಸ್ವಲ್ಪ ಒಂದು 3-4 ಬೈಟ್ಸ್ ಅಷ್ಟೇ ತಿಂದ್ಬಿಟ್ಟು ಮತ್ತೆ ತಿಂತಾನೆ ಎಲ್ಲ ಹಾಗೆ ಬಿಡ್ತಾ ಇದ್ದಾನೆ. ಸೊ ಹಾಗಾಗಿ ನಾನು ಇವತ್ತು ನಾನೇ ಟಿಫನ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ. ಔಟ್ಸೈಡ್ ಕರ್ಕೊಬಂದ್ರೆ ಸ್ವಲ್ಪ ವೆಹಿಕಲ್ಸ್ನೆಲ್ಲ ನೋಡಿ ಸ್ವಲ್ಪ ತಿಂತಾನೆ ಅಂತ. ಈ ಮಕ್ಕಳು ಊಟ ಮಾಡಿಸೋದೇ ಒಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು. ಪಿಜನ್ ಅಲ್ಲಿ, ಪಿಜನ್ ಬರ್ಡ್ಸ್, ಪಿಜನ್ ಪಿಜನ್ ಇವತ್ತು ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದು ಒಂದು ಪ್ರಾಡಕ್ಟ್ ಮನೆಗೆ ಬಂತು. ಸೊ ಹಾಗಾಗಿ ಡೆಲಿವರಿ ಬಾಯ್ ಹತ್ರನೇ ಓಪನ್ ಮಾಡಿ ಎಲ್ಲ ಐಟಮ್ಸ್ನು ಕೂಡ ಚೆಕ್ ಮಾಡಿದೆ. ಯಾಕಂದರೆ ಸ್ವಲ್ಪ ಮಿಸ್ ಆಗುತ್ತೆ ಕೆಲವೊಂದು ಐಟಮ್ಸು. ಒಂದು ಸ್ವಲ್ಪ ಹ್ಯೂಜ್ ಅಮೌಂಟಿನ ತೊಗೊಬಿಟ್ರೆ ಯಾವಾಗಲೂ ಕೂಡ ಮಿಸ್ಸಿಂಗ್ ಅಂತಲೇ ಜಾಸ್ತಿ ಕಂಪ್ಲೇಂಟ್ ಬರುವಂಥದ್ದು. ಸೊ ಹಾಗಾಗಿ ಫ್ರೆಂಡ್ಸ್ ಇವತ್ತು ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ ತುಂಬ ದಿನದಿಂದ ಅಂದ್ಕೊಂಡಿದ್ದು ಒಂದು ಪ್ರಾಡಕ್ಟ್ನ ಇವತ್ತು ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಸಂದೀಪ್ ಬರ್ಡೇ. ಬಟ್ ನಾನು ಬರ್ಡೇ ಗಿಫ್ಟ್ ಕೊಡಬೇಕಾಗಿತ್ತು. ಬಟ್ ಬರ್ಡೇ ಬಾಯ್ನೇ ನನಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಕಿಚನ್ ಅಪ್ಲಯನ್ಸ್ ಅಂದರೆ ತುಂಬಾ ಇಷ್ಟ ಆಗಿರುತ್ತೆ. ಸೊ ಅದರಲ್ಲಿ ಕಿಚನಿಗಂತ ಏನೇ ಒಂದು ಮೆಟೀರಿಯಲ್ ತೊಗೊಂಡ್ರು ಸಖತ್ ಖುಷಿ ಪಡೋದೆ ಫಸ್ಟು ನಾವು. ಸೊ ಹಾಗಾಗಿ ಇವತ್ತು ಸಂದೀಪ್ ತುಂಬ ದಿನದಿಂದ ಅಂದ್ಕೊಂಡಿದ್ದು ಒಂದು ಮೆಟೀರಿಯಲ್ನ ನನಗೆ ತೆಗೆಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನೋಡ್ತಾ ಇದ್ದಾರೆ. ಇವತ್ತು ಬರ್ಡೇ ಬಾಯ್ ಇಂದ ನಾನು ಗಿಫ್ಟ್ ತೊಗೊಂಡಿದ್ದೀನಿ. ಸೊ ಅದು ಗ್ರೇಟ್ ಥಿಂಗ್ ಅಲ್ವಾ? ಅಷ್ಟೇ ಸರ್ಕಸ್ ನೋಡೋದಕ್ಕಾಗ್ತಿಲ್ಲ, ನೀವು ನೋಡಿ. ಏನ್ ಮಾಡ್ತಿದ್ಯಾ ಗೋ? ಬೆಡ್ ಇಲ್ವಾ ಮನೇಲಿ? ಬೆಡ್ ಇಲ್ವಾ? ಒಪ್ಪ ಸುಮ್ಮನಿರ್ಬೇಕಾ? ಆಗಸ್ತನ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಮಲಗಿಸ್ದೆ. ಸೊ ಅವ್ನು ಮಲ್ಕೊಂಡ್ರೆ ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ, ಆರಾಮಾಗಿ ಒಂದು ಕೆಲಸ ಆದರೂ ಮಾಡ್ಕೊಳ್ಬೋದು. ಸೊ ಇವತ್ತು ವಾರ ಆಗಿರೋದ್ರಿಂದ ನನಗೆ ಪೂಜೆ ಟೈಮ್. ಸೊ ಹಾಗಾಗಿ ಪೂಜೆನ ಕೂಡ ಮುಗಿಸ್ಕೊಂಡು ಮಧ್ಯಾಹ್ನದ ಅಡುಗೆನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ತುಂಬಾ ಟೇಸ್ಟಿ ಆ್ಯಂಡ್ ಸಿಂಪಲ್ಲಾಗಿ ಇರುವಂಥ ಒಂದು ಆಂಧ್ರ ಸ್ಟೈಲ್ ಪಪ್ಪು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೋಸ್ಕರ ನಾನು ಜೆಪ್ಟೋದಲ್ಲಿ ಪಾಲಕ್ ಸೊಪ್ಪನ್ನ ಕೂಡ ಆರ್ಡರ್ ಮಾಡಿದ್ದೆ. ಸೊ ಪಾಲಕ್ ಸೊಪ್ಪನ್ನ ಹಾಕಿ ನಾವು ಪಪ್ಪು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಜನ ಇದಕ್ಕೆ ಬೇರೆ ಬೇರೆ ಸೊಪ್ಪನ್ನ ಕೂಡ ಯೂಸ್ ಮಾಡ್ತಾರೆ. ಬಟ್ ನಾನು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಕಿನೂ ಕೂಡ ಮಾಡ್ತೀನಿ. ಬಟ್ ಇವತ್ತು ಮೆಂತ್ಯ ಸೊಪ್ಪು ಇಲ್ದಿರೋ ಕಾರಣ ನಾನು ಜಸ್ಟ್ ಪಾಲಕ್ ಸೊಪ್ಪನ್ನ ಅಷ್ಟೇ ಹಾಕಿ ನಾನು ಮಾಡ್ತಾ ಇದ್ದೀನಿ. ಅಥವಾ ನೀವು ಬರೀ ಬೇಳೆ ಯೂಸ್ ಮಾಡು ಕೂಡ ಈ ಪಪ್ಪು ರೆಸಿಪಿನ ಮಾಡ್ಕೊಳ್ಬೋದು, ಅಷ್ಟೇ ರುಚಿಯಾಗಿರುತ್ತೆ. ಈ ಒಂದು
ಪಪ್ಪು ಹೇಗೆ ಮಾಡ್ಕೊಳೋದು ಅಂತ ಕ್ವಿಕ್ಕಾಗಿ ನೋಡ್ಕೊಬೇಡ ಬನ್ನಿ. ಒಂದು ಕುಕ್ಕರ್ಗೆ ನಾನು 3-4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಜೊತೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಜಜ್ಜಿರುವಂತಹ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಹಸಿರು ಮೆಣಸಿನಕಾಯಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ಜೊತೆಗೆ 2-3 ಹಣ್ಣಾಗಿರುವಂಥ ಒಂದು ಟೊಮೊಟೊನ ಕೂಡ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಹಣ್ಣಾಗಿದ್ರೆ ಟೊಮೊಟೊ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪುಪ್ತು ಹಾಗಾಗಿ. ಆ್ಯಂಡ್ ಇದಕ್ಕೆ ನಾನು ಪಾಲಕ್ ಸೊಪ್ಪನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಒಂದು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ನಾನು ಪಾಲಕ್ ಸೊಪ್ಪನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬೇಳೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನಾರ್ಮಲ್ ಎಲ್ಲೋ ಬೇಳೆಕ್ಕಿಂತ ಮಸೂರ್ ದಾಲ್ ಅಂತ ಸಿಗುತ್ತೆ, ಮೈಸೂರು ಬೇಳೆ ಅಂತಲೂ ಕೂಡ ಕರೀತಾರೆ, ಅದನ್ನು ಹಾಕಿದ್ದೀನಿ. ಅದು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಜೀರಾ ಪೌಡರ್, ಹಾಗೆಯೇ ಚೊಕ್ಕೆ ಮತ್ತು ಲವಂಗನ ಕೂಡ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇಷ್ಟ ಆದಮೇಲೆ ಒಂದು 5 ಮಿನಿಟ್ಸ್ ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಬಾಡಿಸ್ಕೊಂಡಾದ್ಮೇಲೆ ನಿಮಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿಗೆ ನೀರನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 4-5 ವಿಷಲ್ನ ಹಾಕಿಸ್ಕೊಳ್ಬೇಕು. ಸೊ ತುಂಬ ಬೇಳೆ ತುಂಬ ಸಾಫ್ಟಾಗಿ ಬೆಂದಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಮಸೂರ್ ದಾಲ್ನ ತೊಗೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿತ್ತು. ಸೊ ನೀವು ಎಲ್ಲೋ ದಾಲ್ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನೀವು 5-6 ಮೇಲೆ ವಿಷಲ್ ಹಾಕಿಸ್ಕೊಂಡ್ರೆ ಬೆಸ್ಟು ಆ ದಾಲ್ನ ಯೂಸ್ ಮಾಡೋದಾದರೆ. ಟೇಸ್ಟ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡು ತಿಂದರೆ ಅಂತೂ ಸಕ್ಕ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಎಲ್ಲರಿಗೂ ಕೂಡ ಹೆಲ್ತ್ ವೈಸು ಕೂಡ ತುಂಬಾ ಒಂದು ಹೆಲ್ತಿ, ಹಾಗೇನೆ ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಗಿಡಗಳಿಗೆ ಸ್ವಲ್ಪ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀನಿ. ಸೊ ಅದಕ್ಕೆ ನೀರು ಹಾಕೋಣ ಅಂತ ಬಂದ್ವಿ. ಈ ಸಮ್ಮರಲ್ಲಿ ನೀರನ್ನು ದಿನ ಹಾಕೋದು ಬೆಸ್ಟು. ಸೊ 1 ಗ್ಲಾಸ್ ಅಷ್ಟು, ತೀರಾ ಜಾಸ್ತಿ ಹಾಕೋದಿಲ್ಲ ನಾನು, ಒಂದೊಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸಷ್ಟು ಡೈಲಿ ಹಾಕ್ತೀನಿ. ಸೊ ಆವಾಗ ಸರ್ವೈವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಸಮ್ಮರಲ್ಲಿ ತುಂಬಾ ಡ್ರೈ ಆಗ್ತಾ ಇರುತ್ತೆ ಆ್ಯಂಡ್ ತುಂಬ ಪ್ಲ್ಯಾಂಟ್ಸನ್ನು ರೀಪ್ಲೇಸ್ ಕೂಡ ಮಾಡಿದೆ. ತುಂಬ ಪಾಟಲ್ಲಿರುವಂಥ ಗಿಡಗಳು ಬೇಗನೆ ಒಣಗೋಗ್ಬಿಡುತ್ತೆ. ಸೊ ಎಷ್ಟೇ ನೀರು ಹಾಕಿದ್ರೂ ಕೂಡ ಈ ಸಮ್ಮರಲ್ಲಿ ಯಾವುದೇ ಗಿಡಗಳನ್ನ ಕೂಡ ಸರ್ವೈವ್ ಮಾಡೋದು ತುಂಬಾ ಕಷ್ಟ. ನೀರು ಹಾಕಿದ್ರೂ ಕೂಡ ಪಾಟ್ಗೆ ಹೇಗೆ ನೀರು ಹಾಕ್ತೀವೋ ಹಾಗೆಯೇ ಎಲೆಗಳಿಗೂ ಕೂಡ ನೀರನ್ನು ಸ್ಪ್ರಿಂಕಲ್ ಮಾಡಬೇಕು ಅಂತ ಎಲ್ಲೋ ಓದಿದ್ದೆ. ಹಾಗಾಗಿ ಪಾಟ್ಗೆ ಯಾವಾಗ ನೀರು ಹಾಕ್ತೀನಿ ಆಗ ನಾನು ಎಲೆಗಳಿಗೂ ಸೇರಿಸಿ ನೀರು ಹಾಕ್ತೀನಿ. ಆವಾಗ ಒಂದೊಳ್ಳೆ ಚೇಂಜಸ್ನ ನೋಡ್ಬೋದು ಗಿಡಗಳಲ್ಲಿ. ಆ್ಯಂಡ್ ಇನ್ನೊಂದು ಗುಡ್ ಥಿಂಗ್ ಏನಂದರೆ ಎಷ್ಟೇ ತುಳಸಿ ಗಿಡಗಳನ್ನ ತಂದು ಹಾಕಿದ್ರೂ ಕೂಡ ಸರ್ವೈವ್ ಆಗ್ತಿರ್ಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಈ ತುಳಸಿ ಗಿಡ ಸರ್ವೈವ್ ಆಗಿದೆ. ಅಲ್ಲ ಕಣೋಶಿ, ರಂಗೋಲಿ ಹೋಗಂಗೆ ನೀರು ಹಾಕಿದ್ಯಲ್ಲೋ, ಈ ಥರ ಹಾಕ್ತಾರ? ಸ್ವಲ್ಪ ಹಾಕ್ಬೇಕು ಮಗನೇ. ನಮ್ಮನೆ ಮೇನ್ ಡೋರ್ ಪೂರ್ವಕ್ಕಿರೋದ್ರಿಂದ ಬೆಳಗಿನ ಬಿಸಿಲು, ಹಾಗೆಯೇ ಪಶ್ಚಿಮಕ್ಕೆ ನಮ್ಮ ಬಾಲ್ಕನಿ ಇರೋದ್ರಿಂದ ಸಂಜೆ ಬಿಸಿಲು, 2 ಕಡೆನೂ ಕೂಡ ಬಿಸಿಲು ಚೆನ್ನಾಗೇ ಹೊಡೆಯುತ್ತೆ. ಸೊ ಹಾಗಾಗಿ ಗಿಡಗಳಿಗೆಲ್ಲ ಸ್ವಲ್ಪ ನೀರು ತೆಚ್ಚುವಾಗೆ ಬೇಕಾಗತ್ತೆ. ಫ್ರೆಂಡ್ಸ್, ಇವತ್ತು ಮನೆಗೆ ಪಾರ್ಸೆಲ್ ಬಂದಿದ್ದು ಹೇಳಿದ್ದೆ, ಬಟ್ ಏನಿದೆ ಅದರಲ್ಲಿ ಅಂತ ಹೇಳಿರಲಿಲ್ಲ. ನಾನು ಮೊದಲೇ ಹೇಳ್ದಂಗೆ ಇದು ಕಿಚನ್ ಅಪ್ಲಯನ್ಸ್ ಪ್ರೀತಿ ಜೋಡಿಕ ಮಿಕ್ಸರ್ ಗ್ರೈಂಡರ್ನ ತೆಗೆಸ್ಕೊಟ್ಟಿದ್ದಾರೆ ಸಂದೀಪ್ ನನಗೆ. ನಾವು ಮೊದಲು ಯೂಸ್ ಮಾಡ್ತಿರೋಂಥ ಮಿಕ್ಸರ್ ಗ್ರೈಂಡರು ಕೂಡ ಪ್ರೀತಿನೇ ಆಗಿತ್ತು. ಸೊ ಇವಾಗಲೂ ಕೂಡ ಪ್ರೀತಿ ಜೋಡಿಕ್ ತೊಗೊಂಡಿದ್ದೀವಿ, ಸ್ವಲ್ಪ ಚೇಂಜಸ್ ಇರಲಿ ಅಂತ. ಆ್ಯಂಡ್ ಇದರಲ್ಲಿ ಜ್ಯೂಸ್ ಜೊತೆಗೆ ಫುಡ್ ಪ್ರೊಸೆಸರ್ ಕೂಡ ಇರೋದ್ರಿಂದ ಚಾಪಿಂಗ್, ಸ್ಲೈಸಿಂಗ್, ಹಾಗೇನೆ ವೆಜಿಟೇಬಲ್ನ ಗ್ರೇಟ್ ಮಾಡ್ಕೊಳೋದಲ್ದಲೆ ಚಪಾತಿ ಡೋ ಕೂಡ ರೆಡಿ ಮಾಡ್ಕೊಳ್ಬೋದು. ಆ್ಯಂಡ್ ಈ ಪ್ರೀತಿ ಜೋಡಿಗೆ ಯಾವ ಥರ ವರ್ಕ್ ಆಗುತ್ತೆ ಆ್ಯಂಡ್ ವರ್ತ್ ಇದೆಯೋ ಇಲ್ವೋ ಈ ರೇಟಿಗೆ ಏನು ಅಂತಲೂ ಕೂಡ ನಾನು ಅಪ್ಕಮಿಂಗ್ ಬ್ಲಾಗ್ಸ್ಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ. ಆ್ಯಂಡ್ ಫುಡ್ ಪ್ರೊಸೆಸರ್ ಬಗ್ಗೆನೂ ಕೂಡ ನಾನು ರಿವ್ಯೂನ ಶೇರ್ ಮಾಡ್ತೀನಿ. ಈ ಪ್ರೀತಿ ಜೋಡಿಕಲ್ಲಿ 3 ಕಲರ್ಸ್ ಇತ್ತು. ಸೊ ಅದರಲ್ಲಿ ನಾವು ಒಂದನ್ನು ಚಾಯ್ಸ್ ಮಾಡ್ಕೊಂಡ್ವಿ. ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ಸೊ ಬ್ಲ್ಯಾಕ್ ಮತ್ತು ಗ್ರೇ ಇರುವಂಥ ಕಾಂಬಿನೇಷನಲ್ಲಿ ನಾವು ಫಸ್ಟು ಮಿಕ್ಸಿನೂ ಅದೇ ಥರ ಇತ್ತು. ಸೊ ಹಾಗಾಗಿ ಅದೇ ಕಾಂಬಿನೇಷನಲ್ಲಿ ಇದನ್ನು ಕೂಡ ತೊಗೊಂಡಿದ್ದೀವಿ. ಆ್ಯಂಡ್ ಇದಕ್ಕೆ ಇನ್ಬಿಲ್ಟಾಗಿ 3 ಜಾರ್ ಕೊಟ್ಟಿದ್ದಾರೆ. ಸೊ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋವಂಥದ್ದು. ಆ್ಯಂಡ್ ಇವಾಗ ನಾನು ತೋರಿಸ್ತಿರೋವಂಥದ್ದು ಜ್ಯೂಸ್ ಮಾಡುವಂಥ ಜಾರ್. ತುಂಬಾ ಯೂನಿಕ್ ಆಗಿದೆ. ಒಂದು ಸ್ವಲ್ಪನೂ ಕೂಡ ಪಲ್ಪ್ ಆಚೆ ಬರೋದಿಲ್ಲ. ತುಂಬ ಚೆನ್ನಾಗಿ 1 ಸೆಕೆಂಡಲ್ಲಿ ಜ್ಯೂಸ್ನ ನಮಗೆ ಮಾಡಿಕೊಡುತ್ತೆ. ಸೊ ಇದನ್ನು ಕೂಡ ಹೇಗೆ ಯೂಸ್ ಮಾಡೋದು ಪ್ರತಿಯೊಂದನ್ನು ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ತಿಳಿಸ್ತೀನಿ. ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ದಟ್ ಯಾರಾದರೂ ಬೈ ಮಾಡೋರಿದ್ರೂ ಕೂಡ ಯೂಸ್ ಆಗುತ್ತೆ ಅಂತ ಅಷ್ಟೇ. ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಂಗೆ ಇವತ್ತು ಸಂದೀಪ್ದು ಬರ್ಡೇ. ಸೊ ಹಾಗಾಗಿ ಒಂದು ಕೇಕ್ನ ಕೂಡ ಆರ್ಡರ್ ಮಾಡಿದ್ದೆ. ಯೂಶಲಿ ಸಂದೀಪ್ಗೆ ಈ ಥರ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗೋದಿಲ್ಲ, ಬಟ್ ಆದರೂ ಚಿಕ್ಕದಾಗಿ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ. ಆ್ಯಂಡ್ ಮನೇಲಿ ಯಾರದೇ ಬರ್ಡೇ ಆದರೂ ಕೂಡ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಸೊ ಹಾಗಾಗಿ ಅವ್ರ ಖುಷಿಗೋಸ್ಕರ ಈ ಒಂದು ಚಿಕ್ಕ ಸೆಲೆಬ್ರೇಷನ್ ಅಷ್ಟೇ. ಇವತ್ತಿನ ನೈಟ್ ಊಟಕ್ಕೆ ಸಿಂಪಲ್ಲಾಗಿ ಹೆಸರು ಬೇಳೆದು ಕೋಸಂಬರಿ ಹಾಗೆಯೇ ಕ್ಯಾರೆಟ್ ಹಾಕಿ ಪಾಯಸನ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು.
ಆಲ್ರೆಡಿ ನಾನು ಕ್ಯಾರೆಟ್ ಕೀರ್ ರೆಸಿಪಿನ ನನ್ನ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ರೆಸಿಪಿನ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗೆಯೇ ತೋರಿಸಿದೆ. ತುಂಬಾ ಕ್ರೀಮಿ ಟೆಸ್ಟಲ್ಲಿ ಸಖತ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮನೇಲಿ ತುಪ್ಪನೂ ಕೂಡ ಖಾಲಿಯಾಗಿತ್ತು. ಸೊ ಹಾಗಾಗಿ ಕೆನೆಗಳನ್ನೆಲ್ಲ ಸ್ಟೋರ್ ಮಾಡಿರ್ತೀನಲ್ವ, ಸೊ ಅದನ್ನು ಬೆಣ್ಣೆ ಮಾಡ್ಕೊಂಡು ತುಪ್ಪ ಮಾಡ್ಕೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಷ್ಟೊಂದು ಬೆಣ್ಣೆ ರೆಡಿಯಾಗಿದೆ ನೋಡಿ. ಸೊ 10 ಡೇಸ್ ಸ್ಟೋರ್ ಮಾಡಿರೋ ಕೆನೆಯಲ್ಲಿ ಇಷ್ಟೊಂದು ಬೆಣ್ಣೆ ರೆಡಿಯಾಗಿದೆ. ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.